ಮಾನಿ ಧನ್ಯಳು ಮಾನ್ಯಳು ಧನ್ಯಳು ಏರ ಬಂಡಿಬೆ ಮದಿಯೇ ಕೈನಗಡಲು ಏರ ಬಂಡಿಬೆ ಮದಿಯೇ ಏನ ಬಂಡಿಬೆ ಮದಿಯೇ ವಲ್ಲಭ ಲಕ್ಷ್ಮಿ ಏನು ಹೇಳುವುದು ಅಂತ ಗೊತ್ತಾಗುವುದಿಲ್ಲ. ಎಂತದ್ದು ಇಲ್ಲ ಅಂತ ಹೇಳುವುದಲ್ಲ. ಹಾಗಲ್ಲ, ಬಹಳಷ್ಟಿದ್ದಾಗ ಯಾವುದನ್ನು ಹೇಳುವುದು, ಕೆಲವೊಮ್ಮೆ ಹಾಗೆ ಬಹಳ ವಿಶೇಷ ಎನ್ನುವುದಿದ್ದಾಗ ಅದನ್ನ ಯಾವುದರಿಂದ ಪ್ರಾರಂಭ ಮಾಡುವುದು, ಹೇಗೆ ಹೇಳುವುದು, ಏನು ಇಲ್ಲದೆ ಇದ್ರೂ ಕಷ್ಟ ಇರ್ತದೆ. ಬಹಳಷ್ಟಿದ್ರೂ ಕಷ್ಟ ಆಗಿ ಹೋಗ್ತದೆ. ಎಷ್ಟು ಹೇಳುದಪ್ಪ, ಇವತ್ತೆಷ್ಟು ಸಾಕು ಅಂತ ಯಾವ್ದು ಹೇಳುವುದು ಅನ್ನೋದು ಯೋಚನೆ ಆಗುತ್ತದೆ. ಹೇಳಬೇಕು ಅಂತಾದ್ರೆ ನಾನು ನಿಮ್ಮನ್ನ ಪ್ರಥಮ ನೋಡಿದ ಆ ಕ್ಷಣದಿಂದ ಹೇಳಬಹುದು. ಹೌದು, ಸಮುದ್ರವನ್ನು ಕಡಿದಾಗ ಹುಟ್ಟಿ ಬಂದವಳು, ವರಹ ಮಾಲಿಕೆಯನ್ನು ಹಿಡಿದೇ ಬಂದವಳು ನಾನು. ದಾನವರು ದೇವತೆಗಳು ಎಲ್ಲ ನಿಂತಿದ್ರು, ನನ್ನನ್ನು ಒರೆಸಬೇಕೆನ್ನುವಂತಹ ಆಸೆ ಅವರೆಲ್ಲರ ಮುಖದಲ್ಲಿ, ಅವರೆಲ್ಲರ ಕಣ್ಣಲ್ಲಿಯೂ ಕಾಣ್ತಾ ಇತ್ತು. ಎಷ್ಟು ಬೇಡಿಕೆ ಇತ್ತು ನೋಡು ನಿನಗೆ. ಇತ್ತು ಅಂದ್ರೆ ಅಲ್ಲ, ಅವತ್ತು ಮದುವೆ ಆಗಲೇ ಅಷ್ಟಿತ್ತು. ಯಾಕೆ, ಸುಂದರವಾದಂತ ಹೆಣ್ಣನ್ನ ಕಂಡಾಗ ರಕ್ಕಸರು ಯೋಚನೆ ಮಾಡುವುದು ಸರಿ, ಇವಳು ನನ್ನವಳಾಗಬೇಕು. ದೇವತೆಗಳು ಅದನ್ನೇ ಬಯಸಿದ್ರು. ಆದ್ರೆ ಮದುವೆಯಾಗುವ ಹೆಣ್ಣಿನ ಮನಸ್ಸೇನುಂಟು ಅದನ್ನು ಯಾರೂ ತಿಳಿಯುವುದಕ್ಕೆ ಹೋಗಲಿಲ್ಲ. ನಾನು ಯೋಚನೆ ಮಾಡಿದ್ದು, ಗುಣಗಳಿಂದ ಪರಿಪೂರ್ಣನಾದವನಾಗಿರಬೇಕು. ಅಂಥವರನ್ನ ಹುಡುಕುತ್ತಾ 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 ಎಲ್ಲರನ್ನು ತಿರಸ್ಕರಿಸಿದೆ. ಯಾರನ್ನೂ ಮದುವೆ ಆಗುವ ಮನಸ್ಸಾಗ್ಲಿಲ್ಲ. ಬ್ರಹ್ಮ ಅತಿವ್ರತ ಅಂತ ಹೇಳ್ತಾರೆ, ಗೊತ್ತಾಯ್ತು. ಆದ್ರೆ ಈಶ್ವರ ಅವ ಆಗ್ಲಿಕ್ಕಿಲ್ಲ. ದಾನವರಂತೂ ಈಶ್ವರ ಸಹೋದರ ಆದ. ಮತ್ತೆ ದಾನವರನ್ನಂತೂ ನೋಡುವುದಕ್ಕೆ ಆಗ್ಲಿಲ್ಲ. ಮತ್ತೆ ಯಾರಿದ್ದಾರೆ ಅಬ್ಬ, ನನ್ನ ಕಾಲು ಎತ್ತಲೋ ತಾನಾಗಿ ಹೊಡೆಗೆ ಹೋಗುತ್ತಾ ಇತ್ತು, ಕರಗಳು ತಾನಾಗಿ ಮೇಲೆ ಬರ್ತಾ ಇತ್ತು, ಮನಸ್ಸು ಎತ್ತಲೋ ಸೆಳೆಯುತ್ತಾ ಇತ್ತು. ನೋಡಿದ್ರೆ ಮುಗುಳ್ನಗೆಯಿಂದ ನೀವೇ ನಿಂತಿದ್ರಿ. ನನಗರಿವಿಲ್ಲದಂತೆ ನನ್ನ ಕರದಲ್ಲಿರುವಂತಹ ಮಾಲಿಕೆಯನ್ನು ನಿಮ್ಮ ಕೊರಳಿಗೆ ಹಾಕಲ್ಪಟ್ಟಿತ್ತು. ಸುಮ್ಮನೆ ಇದ್ದವನಿಗೂ ಲಾಭ ಉಂಟು ಅಂತ ಆಯ್ತು. ಕೆಲವೊಮ್ಮೆ ಏನು ಮಾಡಿದ್ರೆ ಸುಮ್ಮನೆ ಇದ್ರೆ ಒಳ್ಳೆದಾಗುತ್ತೆ. ಹೌದು, ಕೆಲವು ಬಹಳಷ್ಟು ಮಾತಾಡುವುದಕ್ಕಿಂತ ಕೆಲವು ಮೌನ ಮಾತ್ರ ಹೆಚ್ಚು ಪರಿಣಾಮ ಕೊಡ್ತದೆ. ಹೌದು, ಅದಕ್ಕೆ ಅಲ್ವಾ ಮೌನವನ್ನೇ ಬಂಗಾರ ಅಂತ ಹೇಳಿದ್ದಾರೆ. ಮಾತು ಬೇಡಿ. ಹೌದಾ? ಆದ್ರೆ ಅಂಥ ಕ್ಷಣದಲ್ಲಿ ನಿಮ್ಮ ಕೊರಳಿಗೆ ಮಾಲೆಯನ್ನು ಇಕ್ಕಿದ ನಾನು ಧನ್ಯಳು ಎನ್ನುವಂತ ಭಾವ ನನಗಾಯಿತು. ಎಲ್ಲರೂ ಲಕ್ಷ್ಮಿಯನ್ನ ಕರೆಯುತ್ತಾರೆ, ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಹೇಳ್ತಾರೆ. ಆದ್ರೆ ನಿಜವಾದ ವಿಚಾರ ಗೊತ್ತಿಲ್ಲ ಅವರಿಗೆ. ಲಕ್ಷ್ಮಿ ನೆಲೆಸಬೇಕು ಅಂತ ಆದ್ರೆ ಲಕ್ಷ್ಮಿಯನ್ನ ಮಾತ್ರ ಕರೆದರೆ ಯಾವತ್ತೂ ಲಕ್ಷ್ಮಿ ಬರಲಾರಳು. ನಾರಾಯಣನೊಟ್ಟಿಗೆ ಲಕ್ಷ್ಮಿಯನ್ನ ಕರೆದರೆ ಮಾತ್ರ ಬರ್ತಾಳೆ. ನೋಡಿ, ಲಕ್ಷ್ಮೀ ನಮ ಅಂತ ಯಾರು ಹೇಳುವುದಿಲ್ಲ. ಲಕ್ಷ್ಮೀ ನಾರಾಯಣಾಭ್ಯಾಮ ನಮಃ ಅಂತ ಹೇಳಿದ್ರು ಲಕ್ಷ್ಮಿಯಲ್ಲಿ ನೆಲೆಯಾಗಿ ನಿಲ್ಲುತ್ತಾಳೆ. ಎಲ್ರಿಗೂ ಗೊತ್ತಿರ್ತದ ಅಲ್ಲ ಅಂತ ಅಲ್ಲ, ಆದ್ರೆ ಮನಸ್ಸಿನ ಭಾವನೆ ಅದಾಗಿರ್ಬೇಕಾಗುತ್ತದೆ. ಯೋಚನೆ ಮಾಡಿ, ಪ್ರಪಂಚದಲ್ಲಿ ಲಕ್ಷ್ಮಿಯನ್ನು ಸಂಪತ್ತು ಎನ್ನುವುದಾಗಿ ಎಲ್ಲರೂ ಕೊಂಡಾಡಿದ್ರು. ನಿಜವಾದ ಸಂಪತ್ತು ಯಾವುದು ಅದನ್ನ ಜನ ಅರ್ಥ ಮಾಡಿಕೊಳ್ಳಿಲ್ಲ. ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನವನ್ನ ಕೊಟ್ಟವರು ನೀವು. ನಿಜವಾದ ಸಂಪತ್ತು ಯಾವುದು ಅಂತ ಕೇಳಿದ್ರೆ ಅದು ಹೃದಯ ಸಂಪತ್ತು ಎನ್ನುವುದಾಗಿ ಪ್ರಪಂಚಕ್ಕೆ ತೋರಿಸಿಕೊಟ್ಟವರು ನೀವು. ಯಾವ ಗಂಡ ತನ್ನ ಹೆಂಡತಿಗೆ ತನ್ನ ಹೃದಯದಲ್ಲಿ ಸ್ಥಾನ ಕೊಡ್ತಾನೋ ಆಗ ಹೆಂಡತಿ ಮನೆ ಬಿಟ್ಟು ಹೋಗುದಿಲ್ಲ ಅಂತ ಲೆಕ್ಕ. ಅಷ್ಟೇ ಅಲ್ಲ, ಗಂಡನ ಪಾದ ಸೇವಕಳಾಗಿ ಅವಳು ಸದಾ ನೆಲೆಯಾಗಿರ್ತಾಳೆ ನಾನು ಸಾಕ್ಷಿ ಅಲ್ವೇ? ಹೌದೌದು, ನಿಮ್ಮ ಪಾದ ಸೇವಕಳಾಗಿದ್ದೇನೆ. ಸರಿ ಸ್ವಾಮಿ, ನಿಮ್ಮ ಕುರಿತಾಗಿ ಹೇಳುವುದಕ್ಕೆ ನಾನೇನು, ದೇವತೆಗಳು ಗೀರ್ವಾಣರು ಅಂತ ಅನಿಸಿಕೊಂಡವರು. ಗೀರ್ವಾಣರು, ಹೌದು, ಒಂದು ಮಾತು ಅಂತ ಹೇಳಿದ್ರೆ ಒಂದು ಕಣ ಇದ್ದ. ಹೌದು, ಮಾತಿನ ಮೊನೆಯಿಂದ ಇರಿಯುವಂತ ಸಾಮರ್ಥ್ಯವುಳ್ಳವರು. ಅಂಥವರಿಂದಲೂ ನಿಮ್ಮನ್ನ ಸ್ತುತಿಸುವುದಕ್ಕೆ ಆಗಲಿಲ್ಲವಂತೆ, ಸ್ತುತಿಸಿ ಸಾಕಾಯಿತು ಎನ್ನುವುದಾಗಿ ಆಗಲಿಲ್ಲವಂತೆ. ಪ್ರಪಂಚ ಎಲ್ಲ ನಿಮ್ಮನ್ನ ಹಾಗೆ ಕೊಂಡಾಡುವುದಲ್ವ? ಪುಣ್ಯೋಪೇತಂ ಪುಂಡರೀಕಾಯ ತಾಕ್ಷಂ ವಿಷ್ಣು ಒಂದೇ ಸರ್ವ ಲೋಕೈಕನಾಥಂ. ಎಷ್ಟು ಲೋಕಗಳಿವೆಯೋ ಅದೆಲ್ಲಕ್ಕೂ ಒಬ್ಬನೇ ಒಬ್ಬನ ನಾಥ ಅಂತ ಹೇಳಿದ್ರೆ ಅದು ವಿಷ್ಣು. ಹಾಗಾಗಿ ನಿಮ್ಮನ್ನ ನಾನು ಕೈ ಹಿಡಿದಿದ್ದೇನೆ ಎಂಬಲ್ಲಿಗೆ ಸಂತೋಷ ಆಗುತ್ತದೆ. ಯಾಕೆ ಗೊತ್ತಾ, ಜ್ಞಾನಿಗಳು ನಿಮ್ಮನ್ನ ಸೇರುವುದಕ್ಕೆ ಆಗಲಿಲ್ಲ. ಎಷ್ಟು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ರು ನಿಮ್ಮನ್ನ ಒಂದು ಸೇರುವುದಕ್ಕಾಗುವುದಿಲ್ಲ. ಅಂತಿರುವಾಗ ನಿಮ್ಮ ಪಾದಬುಡದಲ್ಲಿ ನಿಮ್ಮ ಹೃದಯ ಸಾನ್ನಿಧ್ಯದಲ್ಲಿ ನನಗೆ ಸ್ಥಾನ ಸಿಕ್ಕಿತು ಅಂತಾದ್ರೆ ಒಂದು ಮಾತು ಸಾಕು ಸ್ವಾಮಿ. ದೇವರನ್ನು ನೋಡುವುದಕ್ಕೆ ಮಾರ್ಗ ಯಾವುದು ಅಂತ ಕೆಲವರು ಯೋಚನೆ ಮಾಡಿದ್ರಂತೆ. ಮತ್ತೆ ಕೆಲವು ಜ್ಞಾನಿಗಳು ಹೇಳಿದ್ರಂತೆ ದೇವರ ನಿಜವಾದ ಭಾವಚಿತ್ರ ಯಾವುದು ಕೇಳಿದ್ರೆ ಬಾಲ ಮುಕುಂದ ಅಂತ ಹೇಳಿದ್ರಂತೆ. ಯಾಕೆ, ಕಾಲ ಬೆರಳನ್ನ ಬಾಯಲ್ಲಿಟ್ಟುಕೊಂಡಂತಹ ಸಣ್ಣ ಮಗುವಿನ ಚಿತ್ರವೇ ದೇವರ ಪರಿಪೂರ್ಣವಾದ ಚಿತ್ರ. ಯಾಕೇನೋ ಜಿಜ್ಞಾಸೆ ಪ್ರಾರಂಭ ಆಯ್ತಂತೆ. ಸತ್ಯ ಧರ್ಮ ಎಲ್ಲವೂ ಎಲ್ಲಿ ಎರಕವಾಗಿರ್ತದೋ ಅಲ್ಲಿ ದೇವರಿರ್ತಾನೆ, ಅವರೇ ದೇವರಾಗುತ್ತಾರೆ. ಸತ್ಯ ಅಂತ ಹೇಳಿದ್ರೆ ನುಡಿ,
ಧರ್ಮ ಅಂತ ಹೇಳಿದ್ರೆ ನಡೆ. ಸತ್ಯಂ ವದ ಧರ್ಮಂ ಚರ. ಕಾಲಲ್ಲಿ ನಡೀತೇವೆ, ಬಾಯಲ್ಲಿ ನುಡಿತೇವೆ. ಹಾಗಾಗಿ ಕಾಲು ಬಾಯಿ ಯಾರದ್ದು ಒಂದಾಗಿರ್ತದೋ ಅಂಥವರು ದೇವರನ್ನು ನೋಡುವುದಕ್ಕೆ ಸಾಧ್ಯ ಆಗುತ್ತದೆ. ಅದೊಂದು ಚಕ್ರ, ಹೌದು, ಅದೊಂದು ಸನ್ನೆ, ಅದೊಂದು ಪೂರ್ಣ. ಹಾಗಾಗಿ ದೇವರ ಪರಿಪೂರ್ಣವಾದ ಚಿತ್ರ ಯಾವುದು ಕೇಳಿದ್ರೆ ಬಾಲಮುಕುಂದನ ಚಿತ್ರ. ನಾನು ಅದನ್ನೇ ಯೋಚನೆ ಮಾಡುವುದು. ನಿಮ್ಮ ಸ್ಥಳದಲ್ಲಿರುವಂತಹ ನಮ್ಮ ಬದುಕಿನಲ್ಲಿ ಸದಾ ಕಾಲ ನಮ್ಮ ನಡೆ ನುಡಿ ಎಲ್ಲವೂ ಒಂದಾಗಿ ದೇವರಾಗುವುದಕ್ಕಾಗದೇ ಇದ್ರು ದೇವರ ಸನಿಹದಲ್ಲಿರುವಂತಹ ಭಾಗ್ಯ ಲಕ್ಷ್ಮಿಗೆ ಲಭಿಸಿದೆಯಲ್ಲ. ನನಗಿಂತಲೂ ಧನ್ಯರು ಯಾರಿದ್ದಾರೆ ಸ್ವಾಮಿ, ಯಾರಿದ್ದಾರೆ ಮತ್ತೆ ಪ್ರಪಂಚದಲ್ಲಿ? ಭಕ್ತನಾದವನಿಗೆ ದೇವರನ್ನು ಮುಟ್ಟುವುದಕ್ಕಾಗುವುದಿಲ್ಲ, ಆದ್ರೆ ಪೂಜಾರಿ ಮುಟ್ಲಿಕ್ಕೆ ಆಗುತ್ತದೆ. ಪೂಜಾರಿ ಮುಟ್ಟಾಗ ನಾವು ಮುಟ್ತೇವೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ? ಮಧ್ಯದಲ್ಲಿ ಒಂದು ಹಳ್ಳ ಇರ್ತದೆ, ಹಳ್ಳವನ್ನು ದಾಟುವುದಕ್ಕೆ ಸಂಖ್ಯೆಯನ್ನು ಬಳಸಿಕೊಳ್ತೇವೆ. ಅದು ಬೇಡ ಅಂತ ಹೇಳಿದ್ರೆ ಹಳ್ಳದಲ್ಲಿ ಮುಳುಗಿ ಹೋಗುತ್ತೇವೆ. ಇತ್ತಲಿಂದ ಅಪ್ಪಲ್ಲಿ ಹೋಗುವುದಕ್ಕೆ ಅದು ಬೇಕಾಗುತ್ತದೆ. ಅದರಿಂದ ಪೂಜಾರಿ ಬೇಕು. ಹೌದು, ಇಷ್ಟು ಹೇಳಿದಾಗ ಸಂತೋಷ ಆಯ್ತು. ಆದ್ರೆ ಒಂದು ಇಷ್ಟು ಸಾಕಾಗುತ್ತದ? ಹೌದು, ನೀವು ಅಷ್ಟು ದೊಡ್ಡವರು ಹಾಗೆ ಹೀಗೆ ಅಂತ ಹೇಳಿದ್ರೆ ಗೀರ್ವಾಣ ಅಂತ ನೀವು ಹೇಳುತ್ತೆ. ಹೌದು, ಆದ್ರೆ ಏನಾದ್ರೂ ಒಂದು ಸಾಧನ ಬೇಕಾಗುತ್ತದೆ. ಆಧಾರ ಇಲ್ಲದೆ ಹೋಗ್ಲಿಕ್ಕಿಲ್ಲ. ನೀವು ಆಧಾರ ಇಲ್ಲದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಉಂಟು ಏನ್ ಹೇಳುದು? ಕುಂದ ಕುಟ್ಮಲ ಕುಂದ ಕುಟ್ಮಲ ರದನ 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 ಸೋಮನ ಮಧ್ಯಾವತಾರ 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 ಮಧ್ಯಾವತಾರದಿಂದ ಕರೀದೆ ಕರೀದೆ ಸೋಮನ 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 ಮಧ್ಯಾವತಾರದಿಂದ ಮಧ್ಯಾವತಾರದಿಂದ ಕರೀದೆ ಸೋಮ ಸೋಮನ ಸೋಮನ
ಮಂದರಾತ್ರಿಯ 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 ಕುಂದದೆತ್ತುದ ಮಂದರಾತ್ರಿಯ ಕುಂದ ಎತ್ತುದ ನೀ ಮಂದರಾತ್ರಿಯ ಮಂದರಾತ್ರಿಯ ಕುಂದದೆತ್ತುದ ಮಂದರಾತ್ರಿಯ ಕುಂದದೆತ್ತುದ ಹೊಂದಿ ನರಹರಿಯಂತೆ ರೂಪದಿ ಹೊಂದಿ ನರಗರಿ ಹೊಂದಿ ನರಗರಿಯೇ ಹೊಂದಿ ನರಗರಿಯಂತೆ ರೂಪದಿ ನರಗರಿ ನರಗರಿಯೇ ಹೊಂದಿ ನರಗರಿಯಂತೆ ರೂಪದಿ ಹೊಂದಿ ನರಗರಿಯ ಅಂದೆ ರೂಪದಿ ಮಂದರಾತ್ರಿಯ ಕುಂದದೆತ್ತಿ ಮಂದರಾತ್ರಿಯ ಕುಂದದೆತ್ತುತ್ತ ಮಂದರಾತ್ರಿಯ ಕುಂದದೆತ್ತಿ ಹೊಂದಿ ನರಗರಿಯಂತೆ ರೂಪದಿ ನರಗರಿಯ ಹೊಂದಿ ನರಗರಿಯಂತೆ ರೂಪವ ಹೊಂದಿ ಕಶ್ಯಪನಂದನರ ಕಥೆಯಿನ್ ಅರಿದೆ ಕಶ್ಯಪನಂದನರ ಕಥೆಯಿಂದರಿ ಹರಿದೆ ಈ ಕರಿದೆ ಕರಿದೆ ಹರಿದೆ ಹೊಂದಿ ನರಹರಿಯಂತೆ ರೂಪವ ಹೊಂದಿ ಕಶ್ಯಪನಂದನರ ಕಥೆಯಿಂದರಿ ಹರಿದೆ ಅರಿದು ಅರಿದು ಒಟುವೆಂದೆನಿಸಿ ಒಟುವೆಂದೆನಿಸಿ ವಾಮನನಾಗಿ ಒಟುವೆಂದೆನಿಸಿ ಹೊಂದಿನರಗರಿಯಂತೆ ರೂಪವ ಹೊಂದಿ ಕಶ್ಯಪನಂದ ನರಕತೆಯಿಂದರಿದು ಒಡುವೆಂದೆನಿಸಿ ಒಡುವೆಂದೆನಿಸಿ ಮದದಿಂದ ಮೆರವಮದಾಂಗ ಬಲಿಯವ ಸುಂದರೆಗೆ ಒಡುವೆಂದೆನಿಸಿ ವಾಮನನಾಗಿ ವಾಮನನಾಗಿ ಒಟುವೆಂದೆನಿಸಿ ಮದದಿಂದ ಮೆರವ ಬಲಿಯ ಸುಂದರಿಯು ಒತ್ತಿ ಒತ್ತಿ ಸುರೇಂದ್ರ ಸುಮನಸರಿಂದ ಕಾಯ್ದನಾಗರಿದೆ ಸುರೇಂದ್ರ ಸುಮನಸರಿಂದ ಕಾಯ್ದುದ ಏನ ಬಣ್ಣಿ ಬೇಪದಿಯ ಗೈದ ಬೇಡನು ಏನ ಬಣ್ಣಿ ಬೇಡ ಏನ ಬಣ್ಣಿ ಬೇಡ ಏನ ಬಣ್ಣಿ ಬೇ ಪದಿಯ ಮಂದರಾತ್ರಿಯ ಕುಂದ ಗೆತ್ತುದ ಗಂಟಿನ ರೂಪವ ಹೊಂದಿ ಕಶ್ಯಪನಂದ ನರಗತಿಯಿಂದ ರಿದು ಒಟುವೆಂದೆನಿಸಿ ಮೆರವ ಬಲಿಯವ ಸುಂದರೈ ಒತ್ತಿ ಸುರೇಂದ್ರ ಸುಮನದ ಬಂದ ಕಾಡುದು ನಾನರಿದೆ ಏನ ಬಣ್ಣಿಬೆ ಪದಿಯೇ ಗೈದಾಟನು
ಕುಂದ ಕುಟ್ಟಲ ಯರದನ ಮತ್ಸ್ಯಾವತಾರದಿಂದ ತರಿದೆ ಸುಮನ ತರಿಂದಿಂಗಲೈ 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 ಹೇಳ್ಬೇಕು ಹೌದು. ಕೆಲವು ಸಲ ಮೌನವೇ ಹೆಚ್ಚು ಉತ್ತರ ಕೊಡ್ತದೆ ಅಂತ ಹೇಳಿ ಬಂಗಾರ ಯಾವ ಮನೆಯಲ್ಲಿ ಹೆಂಡತಿಯಾದವಳು ಅತ್ಯಂತ ಲವಲವಿಕೆಯಿಂದ ಓಡಾಡಿಕೊಂಡು ಇರ್ತಾಳೋ ಆ ಮನೆಯೇ ವೈಕುಂಠವಾಗುತ್ತದೆ. ಈಗ ನಿನ್ನ ಚಟುವಟಿಕೆ ನಿನ್ನ ಓಡಾಟ ನೋಡಿದ್ದೇನು ಸಂತೋಷ ಆಗುತ್ತೆ. ಹೆಂಡತಿ ಹಾಗೆ ಓಡಾಡಿಕೊಂಡು ಲವಲವಿಕೆಯಿಂದ ಇರಬೇಕು ಅಂತಾದ್ರೆ ಗಂಡ ನಾರಾಯಣನ ಹಾಗೆ ಇರಬೇಕು. ಹೌದೌದು, ಎಲ್ಲರೂ ಹಾಗಾಗ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಲಕ್ಷ್ಮಿ ಆಗ್ಲಿಕ್ಕೆ ಆಗುದಿಲ್ಲ, ಹಾಗಾಗುವ ಪ್ರಯತ್ನವನ್ನಾದ್ರೂ ಮಾಡಬೇಕು. ಹೌದು, ಅಥವಾ ಅವರ ಅನುಗ್ರಹವನ್ನಾದ್ರೂ ಪಡೆಯಬೇಕು. ಹೌದು. ಯಾಕೆ ನಾವೊಂದು ಮಾದರಿಯನ್ನು ತೋರಿಸುವುದು ಅದರಂತೆ ನಾವು ಆಗಬೇಕು ಅಂತಲ್ಲ, ಅದು ನಡೆದ ಹಾದಿಯಲ್ಲಿ ನಾವು ಸಾಗಿದ್ರೆ ಒಳ್ಳೇದಾಗುತ್ತದೆ. ದೊಡ್ಡವರು ನಡೆದ ದಾರಿಯಲ್ಲಿ ನಡೀಬೇಕು. ಹೌದು, ಆಗ ಒಳ್ಳೇದಾಗುತ್ತದೆ. ನಾನು ಯೋಚನೆ ಮಾಡುವುದು ಏನು, ಪ್ರಪಂಚದ ಎಲ್ಲ ಪುರುಷರು ನಾರಾಯಣನ ಹಾಗಾದ್ರೆ ಅವರ ಕೈ ಹಿಡಿದ ಎಲ್ಲ ಹೆಂಡತಿರು ಲಕ್ಷ್ಮಿಯರೇ, ಮತ್ತು ಮಾತಿಲ್ಲ. ಅಲ್ಲ, ಎಲ್ಲರೂ ಲಕ್ಷ್ಮಿಯರಾದ್ರೆ ಅವ್ರು ನಾರಾಯಣ ಆಗ್ತಾನೆ. ಹಾಗೂ ಹೇಳ್ಬೋದು ಅಲ್ಲಲ್ಲ, ಅವರವರಿಗೆ ಲಕ್ಷ್ಮಿಯವರು ನಾರಾಯಣ. ಯಾಕೆ ಮನೆಯೊಂದು ನಡೆಯಬೇಕು ಅಂತಾದ್ರೆ ಪುರುಷನೇ ಆಧಾರ ಸ್ತಂಭವಂತೆ ಭೂಲೋಕದಲ್ಲಿ. ಆದ್ರೂ ಗೃಹಿಣಿ ಗ್ರಹ ಮುಚ್ಚತೆ. ಗೃಹಿಣಿ ಗ್ರಹವನ್ನು ಉಚ್ಚ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವುದು ಯಾವಾಗ ಗಂಡ ನೀಚನಾಗದೆ ಇದ್ದ. ಗಂಡನಷ್ಟು ತುಚ್ಛವಾಗಿರ್ಬೇಕು. ಹೌದು, ತುಚ್ಛವಾಗಿರಬಾರ್ದು. ಹೌದಾ? ನನ್ನ ಒಟ್ಟಿಗೆ ಸಮಾಧಾನ ಉಂಟು. ನಾನು ಒಬ್ಬಳೇ ಮೆಚ್ಚುವುದು ಅಂತಲ್ಲ, ಲೋಕವೇ ನಿಮ್ಮನ್ನು ಕೊಂಡಾಡುತ್ತದೆ. ಹೌದಾ? ಹೇಗೆ ಅಂತದ್ದು ನಾನೇನು ಮಾಡಿದ್ದೇನೆ ಸ್ವಾಮಿ? ಕೆಲವರು ಸೌಂದರ್ಯದಿಂದ ಆಕರ್ಷಿಸ್ತಾರೆ, ಕೆಲವರು ಮಾಡುವ ಕಾರ್ಯದಿಂದ ಆಕರ್ಷಣೆ ಒಳಗಾಗುತ್ತಾರೆ, ಕೆಲವರು ಆಡುವ ಮಾತಿನಿಂದ ಒಳಗಾಗುತ್ತಾರೆ. ನೀವು ಹಾಗಲ್ಲ, ಸರ್ವಾಂಗ ಸುಂದರರು. ನಿಮಗೆ ವಶೀಕರಣ ಆಗಬೇಕು ಅಂತಾದ್ರೆ ನಿಮ್ಮ ಸನಿಹ ಬರಬೇಕು ಅಂತಿಲ್ಲ, ನಿಮ್ಮಲ್ಲಿ ಮಾತಾಡಬೇಕು ಅಂತಿಲ್ಲ, ನಿಮ್ಮ ಹೊಲ್ಲು ನೋಡಿದ್ರೆ ಸಾಕು. ಈ ಕರ್ರಗಿದ್ದವರಿಗೆ ಅದೊಂದು ದೊಡ್ಡ ಲಾಭ. ಎಂತದ್ದು? ಹೌದು,
ಹಲ್ಲು ಮಾತ್ರ ಫಳ 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 ಹೊಳೆಯುತ್ತದೆ, ಎದ್ದು ಕಾಣುದು ಹಲ್ಲೇ. ಆದ್ರೆ ಒಂದು ನೀವು ಕರ್ನಾಗಿದ್ದೀರಿ ಎಂಬ ಕಾರಣಕ್ಕಾಗಿ ನೀವು ಹಲ್ಲು ಬೆಳ್ಳಗಾಗಲ್ಲ. ಹಲ್ಲು ಬೆಳ್ಳಗೆ ಉಂಟು, ಹಲ್ಲು ಬೆಳ್ಳಗೆ ಉಂಟು. ಅದು ಯಾಕೆ? ಹಲ್ಲಿನಿಂದ ಎಂಥವನ್ನು ಕೊಚ್ಚಬಹುದು, ಎಂಥದ್ದನ್ನು ಕೊಚ್ಚಬಾರದು, ಅದನ್ನು ತಿಳಿದುಕೊಳ್ಳಬೇಕಾಗ್ತದೆ. ಹಲ್ಲು ಇದ್ರೆ ಸಾಕಾಗ್ಲಿಕ್ಕಿಲ್ಲ. ಹಲ್ಲಿನ ಉಪಯೋಗ ಒಬ್ಬೊಬ್ರು ಒಂದೊಂದು ಪ್ರಾಣಿಗಳು ಒಂದೊಂದು ರೀತಿ ಮಾಡಿಕೊಳ್ಳುವುದಿಲ್ವ ಹೇಳಿ? ಹೌದು. ಕೆಲವರು ಹಲ್ಲೆ ಕೈ ಆಗುತ್ತದೆ, ಕೆಲವರಿಗೆ ಹಲ್ಲೆ ಆಹಾರವನ್ನು ಪಡೆಯುವ ಸಾಧನವಾಗುತ್ತದೆ, ಹೌದಲ್ವಾ? ಕೆಲವರಿಗೆ ಹಲ್ಲು ಕಪಾಳ ಮೋಕ್ಷಕ್ಕೆ ಕಾರಣವಾಗುತ್ತದೆ. ಹಲ್ಲು ನಾಲಿಗೆ ಇದೆಲ್ಲ ನಾಲಿಗೆ ಸ್ವಲ್ಪ ಎದ್ದು ಮಾತಾಡಿದ್ರೆ ಹಾಗೆ ಹಲ್ಲಿಗೆ ಪೆಟ್ಟು ಬೀಳುತ್ತದೆ. ಆದ್ರೆ ಆ ವಿಚಾರದಲ್ಲಿ ಇನ್ನೇನು ಅರಳುತ್ತಾ ಇರುವಂತಹ ಮಲ್ಲಿಗೆ ಮೊಗ್ಗಿನ ಹಾಗಿರುವಂತಹ ಹಲ್ಲು ಯಾಕೆ? ಮಲ್ಲಿಗೆ ಮೊಗ್ಗು ಶ್ವೇತ ಬಣ್ಣದಲ್ಲಿ ಇರ್ತದೆ. ಶ್ವೇತ ಅಂತ ಹೇಳಿದ್ರೆ ಯಾವುದೇ ಒಂದು ಅಪಚಾರ ಇಲ್ಲದೆ ಇರುವಂತಹದ್ದು. ಅಂತ ವ್ಯಕ್ತಿತ್ವ ನಿಮ್ಮದ್ದು ಅಂತ ಹೇಳೋದಕ್ಕೆ ಬಂದದ್ದು. ಮತ್ತೆ ಬಣ್ಣ ಕಪ್ಪಗಿದ್ರೆ, ಬಣ್ಣ ಎಷ್ಟು ಬಿಳಿ ಇರಬಹುದು, ಮನ ಕಪ್ಪಗಿದ್ರೆ ಹೌದೌದು. ಈಗ ಸುಂದರವಾದ ಶರೀರದಲ್ಲಿ ಕೆಟ್ಟ ಮನಸ್ಸು ಇದ್ರೆ ಅದು ಬಂಗಾರದ ಪಾತ್ರೆಯಲ್ಲಿ ಹಳಸಿದ ಅನ್ನ ಇದ್ದ ಹಾಗಾಗ್ತದೆ. ಹೌದು, ಊಟ ಮಾಡ್ಲಿಕ್ಕೆ ಆಗ್ತದೆ. ಅನ್ನ ಇಷ್ಟೇ ಇದ್ರೂ ಸಾಕು, ಹೊಟ್ಟೆ ತುಂಬಿಸುವ ಆಗಿರ್ಬೇಕು. ಕಾಣುವುದು ಚಂದ ಇರ್ತಾರೆ, ಒಳಗೆಲ್ಲ ಹುಳುಕು ಕೊಳಕು. ಅದಿದ್ರೆ ಏನು ಪ್ರಯೋಜನ? ಇದ್ರು ಹಲಸಿನ ಹಣ್ಣಿನಾಗಿರ್ಬೇಕು. ಹೊರಗಡೆಯಿಂದ ಮುಳ್ಳು ಮುಳ್ಳಿದ್ರು ಒಳಗೆ ಸಿಹಿಯಾದ ತೊಳೆ ಇರಬೇಕು. ಅದೇ ಭೂಲೋಕದಲ್ಲಿ ಒಂದು ಸಿಗ್ತದಂತೆ ಇದು ಹಣ್ಣು. ಯಾವುದು? ಒಳಗೆಲ್ಲ ಹುಳುಕು ಕೊಳಕು ಇರ್ತದೆ. ಅದು ಅತ್ಯ ಹೊರಗಿಂದ ಮಾತ್ರ ನೋಡುವುದಕ್ಕೆ ಕೆಂಪಗೆ ಕೇಸರಿ ಬಣ್ಣದಲ್ಲಿ ಇರ್ತದೆ. ಅದಿದ್ದೆ ಅಂತದ್ದು ಪ್ರಯೋಜನ? ನೋಡುವುದಕ್ಕೆ ಮಾತ್ರ ಚಂದ, ಒಳಗೆಲ್ಲ ಹುಳುಕು ಕೊಳಕು. ಆ ವ್ಯಕ್ತಿತ್ವದಲ್ಲಿ ನಿಮ್ಮದು ಪರಿಪೂರ್ಣವಾದಂತಹ ವ್ಯಕ್ತಿತ್ವ ಅಂತ ಹೇಳೋದಕ್ಕೆ ಕಾರಣ, ಯಾರು ಮತ್ತೊಬ್ಬರ ಕಷ್ಟಕ್ಕೆ ಸ್ಪಂದಿಸ್ತಾನೋ, ಮತ್ತೊಬ್ಬರಿಗೆ ಬಂದಂತಹ ಕಷ್ಟವನ್ನು ನಿವಾರಣೆ ಮಾಡ್ತಾನೋ ಅವರೇ ದೇವರಾಗುತ್ತಾರಂತೆ. ನೀವು ದೇವರ ಸ್ಥಾನದಲ್ಲಿದ್ದವರು ಅಂತ ಎಷ್ಟು ಕಷ್ಟ ನಿವಾರಣೆ ಮಾಡಲಿಲ್ಲ ಹೇಳಿ? ಯಾರು ಇನ್ನೊಬ್ಬರಿಗಾಗಿ ಬದುಕುತ್ತಾನೋ ಅವನು ಬದುಕಿದ್ದಾನೆ ಅಂತ ಅರ್ಥ. ಖಂಡಿತ ಹೌದು. ಕೇವಲ ಜೀವ ಒಂದು ಓಡಾಡ್ತಾ ಇದ್ರೆ ಸಾಕಾಗುದು, ಅವನ ಮನ ಎನ್ನುವುದು ಮಿಡಿಯುತ್ತಾ ಇರಬೇಕು. ಆಗ ವ್ಯಕ್ತಿ ಬದುಕಿದ್ದಕ್ಕೊಂದು ಸಾರ್ಥಕ ಆಗುತ್ತದೆ. ಅಂತ ವ್ಯಕ್ತಿತ್ವ ನಿಮ್ಮದು. ಕೇವಲ ಹೀಗೆ ಹೋದದ್ದು ನೀವು ಜನರನ್ನ ಕಾಪಾಡುವುದಕ್ಕೆ. ಹೌದು, ಅವತರಿಸಿದವರು ನೀವು. ಅವತರಣ ನಾವು ಇಳಿಯುವುದು, ಬೇರೆಯವರೆಲ್ಲ ಕೆಳಗೆ ಬೀಳುವುದು. ಬಿದ್ರೆ ಇಳಿಸುವುದಕ್ಕೆ ಮತ್ತೊಬ್ಬರು ಬೇಕಾಗ್ತದೆ. ನೀವು ಹಾಗಲ್ಲ, ಕೆಳಗೆ ಬೀಳುವುದು ಅಲ್ಲವೇ ಅಲ್ಲ, ಕೆಳಗೆ ಇಳಿಯುವುದು. ನೀವಾಗಿ ಮೇಲೆ ಬರುವುದಕ್ಕಾಗುತ್ತದೆ. ಇಳಿಯುವುದು ಏರು. ಹೌದು, ಅದು ನಿಮ್ಮಿಂದ ಮಾತ್ರ ಸಾಧ್ಯ ಆಗುತ್ತದೆ. ಕೆಲವೊಂದು ಅಂಶಾವತಾರ, ಕೆಲವೊಂದು ಪೂರ್ಣಾವತಾರ ಮಾಡೋ ಸಿದ್ಧತೆ ಇದ್ದೀರಿ. ಕೆಲವೊಂದು ಒಂದು ಕಿಡಿ ಹೀಗೆ ಹಾರಿ ಬರ್ತದೆ. ಹಾಗೆಲ್ಲ ಭಾವಿಸಿಕೊಳ್ಳುವುದು. ಕಿರಿದಾದೊಡೆ ಸುಡದೆ ಕಾನೂನು ಮತ್ತೆ ಸಾಕಾಗ್ತದೆ. ಒಂದು ಕಿಡಿ ಮನೆ ಮಾಡಿದ ಮೇಲೆ ಬಿದ್ರೆ ಈ ಮನೆಯೇ ಸುಟ್ಟು ಹೋಗುತ್ತದೆ. ಅಷ್ಟು ಸಾಮರ್ಥ್ಯ. ಕಾರಣ ಹೇಳಿದ್ರ ಖಂಡಿತ ಹೌದು. ನಿಮ್ಮ ಕುರಿತಾಗಿ ನಾನು ಅಂತಲ್ಲ, ನೀವು ಹಿಂದೆ ಅನೇಕ ರೀತಿಯ ಅವತಾರವನ್ನು ಎತ್ತಿದಾಗ ನನ್ನ ಸಹೋದರ, ನಿಮ್ಮ ಭಾವ, ನಿಮ್ಮ ಸಾಲಲ್ಲೇ ಒಬ್ಬರ ಅಂತ ಬ್ರಹ್ಮನೋ ಈಶ್ವರನೋ ಪರಮೇಶ್ವರನೋ ಶಂಕರನೋ ಇವರೆಲ್ಲ ಮಾತಾಡಿಕೊಳ್ಳುವುದಿಲ್ಲ ನಿಮ್ಮ ಬಗ್ಗೆ. ಹೌದಪ್ಪ ಅಂತಿರುವಾಗ ಮಾತಾಡುವ ಅರ್ಹತೆ ಉಂಟು. ಯಾಕೆ? ನೀವಿರುವರು ಒಂದೇ ಎನ್ನುವುದಾಗಿ ತಾಯಿಯನ್ನು ಮಾತು ಕೊಟ್ಟಿದ್ದೀರಂತೆ, ನಿಮ್ಮಲ್ಲಿ ಭೇದ ಇಲ್ಲ. ಹಾಗಿರುವಾಗ ಅಂತ ಅವತಾರವನ್ನು ಮಾಡಿದವರು ಪ್ರಪಂಚಕ್ಕೆ ಜ್ಞಾನ ಎನ್ನುವುದು ಬೇಕಾಗುತ್ತದೆ. ಪ್ರಪಂಚಕ್ಕೆ ಜ್ಞಾನ ಇಲ್ಲ ಅಂತ ಆದ್ರೆ ಕತ್ತಲ ಆವರಿಸಿ ಹೋಗುತ್ತದೆ. ಪವಿತ್ರ ವಿದ್ಯತೆ ಅಂತಿರುವಾಗ ಅಂಥ ಜ್ಞಾನದ ಸ್ವರೂಪವಾದಂತಹ ವೇದವನ್ನೇ ಅಪಹರಿಸಿ ಪ್ರಪಂಚಕ್ಕೆ ಕತ್ತಲೆಯನ್ನು ಉಂಟು ಮಾಡುವುದಕ್ಕೆ ತಮಾಸುರ ಸೋಮಕಾಸುರ ಒಬ್ಬ ಬಂದನಂತೆ. ಅವ ವೇದವನ್ನು ಕದ್ದೊಯ್ತಾ ಇರುವಂತಹ ಸಂದರ್ಭದಲ್ಲಿ ಹೇಗಾದ್ರೂ ಪ್ರಪಂಚಕ್ಕೆ ಮತ್ತೆ ಬೆಳಕನ್ನು ಕೊಡಬೇಕೆನ್ನುವ ಉದ್ದೇಶದಿಂದ ನೀವು ಮತ್ಸ್ಯಾವತಾರವನ್ನು ಧರಿಸಿ ಆ ಸೋಮಕಾಸುರನನ್ನ ಇರಿದು ತಮವನ್ನು ಪ್ರಪಂಚಕ್ಕೆ ಇಲ್ಲದಂತಾಗಿ ಮಾಡಿ ಜ್ಯೋತಿಯನ್ನು ಬೆಳಗಿಸಿದವರು ವೇದೋದ್ಧಾರಕ ಎನ್ನುವುದಾಗಿ ಹೆಸರು ಬಂತು ನಿಮಗೆ. ಮೊದಲನೇ ವೇಷ ಯಾರೂ ಮೆಚ್ಚುವಂತಹದ್ದೇ. ಮತ್ಸ್ಯಾವತಾರವನ್ನು ಮಾಡಿದ್ದೀರಿ ಅಂದ್ರೆ ದೇವರು ಎಲ್ಲದರಲ್ಲೂ ಇದ್ದಾನೆ ಎನ್ನುವುದನ್ನು ಗುರುತಿಸಿಕೊಳ್ಳುವುದಕ್ಕೆ ಇಷ್ಟಕ್ಕೆ ಸಾಕಾಗ್ತದೆ ಹೇಳಿ. ಮೊದಲನೇ ಅವತಾರ ಆಯ್ತು. ಇನ್ನು ಇಷ್ಟಕ್ಕೆ ಪ್ರಪಂಚಕ್ಕೆ ಬಂದ ಸಂಕಷ್ಟ ಎನ್ನುವುದು ಪೂರ್ಣವಾಯಿತು. ಮತ್ತು ಸಂಕಷ್ಟ ಎನ್ನುವುದು ಬರುತ್ತಲೇ ಉಂಟು. ಇಬ್ಬರು ಉದಿಸಿದ್ರಂತೆ, ಹಿರಣ್ಯಾಕ್ಷ ಹಿರಣ್ಯಕಶಪು. ಹೌದು, ಆ ಹಿರಣ್ಯಾಕ್ಷ ಭೂದೇವಿಯನ್ನೇ ತನ್ನ ದಾಡೆಯಲ್ಲಿ ಇರಿಸಿಕೊಂಡು ಕತ್ತೊಯ್ತಾ ಇದ್ದನಂತೆ. ಆವಾಗ ನೀವು ಏನು ಮಾಡಿದ್ರಿ? ಆ ಭೂದೇವಿಯನ್ನ ಉದ್ಧರಿಸುವುದಕ್ಕಾಗಿ, ಆ ರಕ್ಕಸನನ್ನ ಕೊಲ್ಲುವುದಕ್ಕಾಗಿ ವರಾಹ ಅವತಾರವನ್ನು ತಾಳಿ ಬಂದ್ರಿ. ಅಯ್ಯೋ, ಅದನ್ನು ಕೇಳಬೇಕಾ? ಮತ್ತೆ ನೀವು ಕೇವಲ ವೇಷ ಮಾಡುವುದಲ್ಲ, ವೇಷ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ತಿಳಿದುಕೊಂಡೇ ಮಾಡ್ತೇವೆ. ಒಳ್ಳೆದಾಗಿದೆ. ಯಾಕೆ ಒಳ್ಳೆದಾಗಿದೆ ಕೇಳಿ.
ಅವನಿಗೊಂದು ಶಾಪ ಇತ್ತಂತೆ, ನೀನು ಯಾವುದನ್ನು ಅತಿಯಾಗಿ ಪ್ರೀತಿಸಿ ತಿನ್ನುತ್ತೀಯೋ ಅದರಿಂದಲೇ ನಿನಗೆ ಮರಣ. ಪ್ರಪಂಚ ತಿಳಿದುಕೊಳ್ಳಬೇಕು, ಯಾವುದೇ ಒಂದೇ ಆಹಾರವನ್ನು ಯಾವತ್ತೂ ನೆಚ್ಚಿಕೊಳ್ಳಬಾರದು. ಇದು ಬಿಟ್ಟರೆ ಬೇರೆ ಏನೂ ತಿನ್ನುವುದಿಲ್ಲ ಅಂತ ಹೇಳಿದ್ರ ಅದರಿಂದಲೇ ಅವರಿಗೆ ಸಂಕಷ್ಟ ಬರ್ತದೆ. ಅದು ಹಿರಣ್ಯಾಕ್ಷರಿಂದಲೇ ಗೊತ್ತಾಯ್ತು ಪ್ರಪಂಚ. ವರಾಹ ಅವತಾರವನ್ನು ತಾಳಿ ಅವನನ್ನು ಸಂಹರಿಸಿ ಭೂಮಿಯನ್ನು ಉದ್ಧರಿಸಿದ್ರಿ. ಅಷ್ಟಕ್ಕೆ ಮುಗಿಲಿಲ್ಲ, ಅವನ ಅಣ್ಣ ಬಂದ, ಅವನ ಸಹೋದರ ಬಂದ, ಹಿರಣ್ಯಕಶ್ಯಪು. ಅವನಿಗೆ ಸಹೋದರನನ್ನ ಕೊಂದ ಸಿಟ್ಟೊಂದಿತ್ತು. ವರ ಪಡೆದುಕೊಂಡಂತ ವಿಶೇಷವಾದಂತಹ ವರ ಬ್ರಹ್ಮದೇವನಿಂದ ಮೇಲಾಗಲಿ ಕೆಳಗಾಗಲಿ ಒಳಗಾಗಲಿ ಹೊರಗಾಗಲಿ ರಾತ್ರಿಯಲ್ಲಾಗಲಿ ಹಗಲಲ್ಲಾಗಲಿ ಆಯುಧವಾಗಲಿ ನಿರಾಯುಧವಾಗಲಿ ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಯಾವುದೂ ಅಲ್ಲದೆ ಮಾನವನಾಗಲಿ ಪ್ರಾಣಿಯಾಗಲಿ ಯಾವುದರಿಂದಲೂ ಮನ ಮರಬಾರದು ಅಂತ ಕೇಳಿಕೊಂಡನಂತೆ. ಪ್ರಪಂಚ ತಿಳಿದುಕೊಂಡದ್ದು ಹೇಗೆ, ಅವನಿಗೆ ಮರಣವೇ ಇಲ್ಲ ಎನ್ನುವುದಾಗಿ. ಆದ್ರೆ ಅದನ್ನು ಬಿಟ್ಟು ನೀವು ಮತ್ತೊಂದು ಜಾಣ್ಮೆಯ ಕಾರ್ಯವನ್ನು ಮಾಡಿದ್ದೀರಿ, ಅವನನ್ನು ಕೊಂದು ಕಳೆದಿದ್ದೀರಿ. ಹೇಗೆ, ಮೇಲೂ ಅಲ್ಲದ ಕೆಳಗೂ ಅಲ್ಲದ ನಿಮ್ಮ ತೊಡೆಯ ಮೇಲೆ ಕುಳ್ಳಿರಿಸಿ, ಹಗಲು ಅಲ್ಲದ ರಾತ್ರಿ ಅಲ್ಲದ ಮುಸ್ಸಂಜೆಯ ವೇಳೆಯಲ್ಲಿ ಮಾನವನೂ ಅಲ್ಲದ ಪ್ರಾಣಿ ಅಲ್ಲದ ನರಸಿಂಹಾವತಾರವನ್ನು ಒಳಗೂ ಅಲ್ಲದ ಹೊರಗೂ ಅಲ್ಲದ ಹೊತ್ತಿಲಲ್ಲಿ ಆಯುಧವೂ ಅಲ್ಲದ ನಿರಾಯುಧವಲ್ಲದ ಉಗ್ರಿಂದ ಅವನನ್ನ ಬಗೆದು ಅವನನ್ನ ಕೊಂದು ಪ್ರಪಂಚಕ್ಕೆ ಒಳಿತನ್ನು ಮಾಡಿದವರಿದ್ದೀರಿ. ಅಂತಾದ ಮೇಲೆ ದೇವರು ಕಾಪಾಡಲೇಬೇಕೆನ್ನುವುದಾಗಿ ತೀರ್ಮಾನ ಮಾಡಿದರೆ ಹೇಗೂ ಕಾಪಾಡ್ತಾನೆ ಎನ್ನುವುದಕ್ಕೆ ನೀವೇ ನಿದರ್ಶನರಾಗಿದ್ದೀರಿ. ಸರಿ, ಇಷ್ಟಕ್ಕೆ ಮುಗೀತದ? ಮುಗಿಯಲಿಲ್ಲ. ಅವ ಒಳ್ಳೆಯವನೋ ಕೆಟ್ಟವನೋ, ಸದ್ಧರ್ಮನೋ ದುಷ್ಕರ್ಮನೋ ಯಾವುದು ಅಂತ ತೀರ್ಮಾನಿಸುವುದಕ್ಕಾಗುವುದಿಲ್ಲ. ಕಾರಣ ರಕ್ಕಸನಾದರೂ ಅದೇ ಹಿರಣ್ಯಕಶ್ಯಪಿನ ವಂಶಸ್ಥ ಆ ಬಲಿ ಚಕ್ರವರ್ತಿ ಎಲ್ಲ ಬೇಕಾದಂತಹ ಸುಯಾಗವನ್ನ ಮಾಡಿ ದೇವಲೋಕವನ್ನೇ ವಶಪಡಿಸಿಕೊಳ್ಳುವುದಕ್ಕೆ ಮುಂದಾದ. ಆ ನಂತರ ನೀವು ಮಾಡಿದ್ದೇನು, ದೇವತೆಗಳದ್ದನ್ನು ದೇವತೆಗಳಿಗೇ ನೀಡಬೇಕೆಂಬ ಕಾರಣಕ್ಕಾಗಿ ಅವ ಮಾಡುತ್ತಾ ಇರುವಂತಹ ಯಾಗದಲ್ಲಿ ಹೋಗಿ ಹೀಗೋದಂತ ಮೊದಲೇ ನೀವು ಚಂದ, ಅದರಲ್ಲಿಯೂ ವಾಮನ ಅಂದ್ರೆ ಮನಸ್ಸಿಗೆ ಅತಿಯಾದಂತಹ ಸಂತೋಷವನ್ನು ಯಾವುದು ನೋಡಿದಾಗ ಕೊಡ್ತದೋ ಅದು ವಾಮನ ಉಂಟು. ಪುಟ್ಟದಾದಂತಹ ಬ್ರಾಹ್ಮಣ ವಟುವಿನ ವೇಷದಲ್ಲಿ ಅಲ್ಲಿವರೆಗಾಗಿ ಹೋದ್ರಿ. ಸಣ್ಣ ಮಗುವನ್ನು ಕಂಡ್ರೆ ಯಾರಿಗಾದ್ರೂ ಎತ್ತಿಕೊಳ್ಬೇಕು ಅಂತ ಅನಿಸುವುದು. ಹೌದು, ಅದರಲ್ಲಿಯೂ ಮುದ್ದಾದ ಮಗುವನ್ನು ಕಂಡ್ರೆ ಯಾರು ಎತ್ತಿಕೊಳ್ತಾರೆ. ನೀವು ಕೇಳಿದ್ದೇನು, ನಿಮ್ಮ ತೊದಲು ನುಡಿಯಲ್ಲಿ ಅವನಲ್ಲಿ 3 ಪಾದ, 3 ಪಾದದಷ್ಟು ಸ್ಥಳವನ್ನ ಕೇಳಿದಂತೆ ನಾನು ಹೇಗಾದ್ರೂ ಸನ್ಯಾಸ ವೃತ್ತಿಯನ್ನು ನೆರವೇರಿಸಿಕೊಂಡಿರುತ್ತೇನೆ ಎನ್ನುವುದಾಗಿ. ಕೊಡುತ್ತೇನೆ ಅಂತ ಹೇಳಿದ. ಕೇಳುವಾಗ ಹೀಗಿದ್ರಿ ನೀವು, ಅವ ಕೊಡುವಾಗ ಹಾಗೆ ಇದ್ರ. ಬೃಹದಾಕಾರವಾಗಿ ಬೆಳೆದು ಅವನಿಗೆ ಯಾವ ಸ್ಥಾನವನ್ನು ನೀಡಬೇಕೋ ಸುತ್ತಳದಲ್ಲಿ ಸ್ಥಾನವನ್ನು ನೀಡಿದ್ದೀರಿ. ದೇವತೆಗಳನ್ನ ಪೊರದವರಿದ್ದೀರಿ. ಹಾಗೆ ಇದ್ದವರನ್ನು ಅಯ್ಯೋ ಸಣ್ಣ ಮಕ್ಕಳನ್ನು ಸಣ್ಣವ ಅಂತ ಅವರನ್ನು ಕಟ್ಟಕ್ಕೆ ಆಡಬಾರ್ದು. ಅವರನ್ನಷ್ಟು ಅಸಾರ ಮಾಡುವುದೇ ಅಲ್ಲ. ಅವರು ಬೆಳೆದ್ರೆ ಎಷ್ಟು ಬೆಳೆದವರು, ಎಷ್ಟು ತಲೆ ಮೇಲೆ ಹತ್ತಿ ಕೂತಾರೆ. ಹಾಗಿರುವಾಗ ಅಂಥದ್ದೊಂದು ಪದವಿಯನ್ನು ಅವನಿಗೆ ಕರುಣಿಸಿ ಅವನನ್ನು ಕಾಯ್ತೇನೆ ಅನ್ನುವಂಥ ಬಿರುದನ್ನ ಹೊತ್ತವರು ನೀವು. ಕೇವಲ ಅವನನ್ನ ಕಾದದ್ದಲ್ಲ, ಇದರಿಂದಾಗಿ ಪ್ರಪಂಚಕ್ಕೆ ಮೋದ ಎನ್ನುವುದುಂಟಾಯ್ತು. ದೇವತೆಗಳನ್ನೆಲ್ಲ ಕಾಪಾಡಿದ್ದೀರಿ. ಇನ್ನು ನಿಮ್ಗೆ ಹೇಳುವುದಕ್ಕೆ ಹೊರಟ್ರೆ ಒಂದ ಎರಡ ಅಲ್ಲ, ಸಾವಿರಾರು ಅವತಾರವನ್ನು ತಾಳಿದವರಿದ್ದೀರಿ ನೀವು. ಅಂಥ ಅವತಾರದಲ್ಲಿ ಇದಿಷ್ಟ ಅವತಾರದಿಂದಲಾಗಿ ಪ್ರಪಂಚಕ್ಕೆ ಸಂತೋಷವನ್ನ ಕೊಟ್ಟಂತಹ ನಿಮ್ಮನ್ನ ಇನ್ನು ಹೇಗೆ ಏನು ಅಂತ ಹೊಗಳುವುದು. ನನಗೆ ಇಷ್ಟೇ ಇವತ್ತು ಬರುವುದು. ಮತ್ತೆನಾಗಿ ಕೂರ್ಮನಾಗಿ ವರಹನಾಗಿ ನರಸಿಂಹನಾಗಿ ವಾಮನನಾಗಿ ಇಷ್ಟು ಅವತಾರದಲ್ಲಿ ಪ್ರಪಂಚಕ್ಕೆ ಸುಖವನ್ನ ಕರುಣಿಸಿದಂತಹ ನೀವು ಮತ್ತಿನ್ನೇನು ಸಾಧನೆ ಮಾಡಬೇಕು ಹೇಳಿ? ಸಾಕಲ್ಲ ಇಷ್ಟು ಸಾಧನೆ. ನನ್ನ ಎದೆ ಉಬ್ಬಿದ್ದು ನೋಡು. ಏನು ನನಗಾದ ಸಂತೋಷ. ಯಾವ ಹೆಂಡತಿ ಇದ್ದಾಳೆ ಹೀಗೆ ಹೇಳುವುದು? ಅಲ್ಲ, ಗಂಡ ಇಷ್ಟೆಲ್ಲ ಸಾಧನೆ ಮಾಡಿದ್ರೆ ಯಾವ ಹೆಂಡತಿ ಯಾರು ಹೇಳಿ ಯಾರು? ಅಲ್ಲ, ಭೂಲೋಕದಲ್ಲಿ ಸಾಮಾನ್ಯ ಕ್ರಮ ಹೇಗೆ ಗೊತ್ತುಂಟ? ಗಂಡ ಎಂತಹ ವಿದ್ವಾಂಸನೇ ಆಗಿರಲಿ, ಸರ್ವಶ್ರೇಷ್ಠ ವಿಜ್ಞಾನಿಯೇ ಆಗಲಿ, ಆದರೆ ಅವನ ಹೆಂಡತಿಯ ದೃಷ್ಟಿಯಲ್ಲಿ ಶಬ್ದಡ್ಡ. ನಮ್ಮ ಯಜಮಾನ್ರಿ ಎಂಥದ್ದು ಗೊತ್ತಾಗುದಿಲ್ಲ, ಎಲ್ಲ ನಾ ಹೇಳಿದ ಮೇಲೆ ಮಾಡುದು ಅಂತ ಹೇಳಿದ್ರು. ಅದಕ್ಕಾಗಿ ಬಹಳ ಪ್ರಾಜ್ಞರು ಮದುವೆ ಆಗುವುದಿಲ್ಲ, ಮನೆಯಲ್ಲೋ ದಡ್ಡ ಆಗುವ ಪ್ರಶ್ನೆ ಬರೋದು. ನಿಜವಾಗಿ ಸಂಸಾರದ ಸುಖವನ್ನು ಸವಿಬೇಕಾಗುತ್ತದೆ. ಇರ್ಲಿ, ಅದು ನೋಡು, ನಿಜವಾಗಿ ಸಂತೋಷ ಆದದ್ದು ಹೌದು. ಈಗ ನಿನ್ನ ನಾನು ಹೊಗಳುವುದು, ನೀ ನನ್ನನ್ನು ಹೊಗಳುವುದು, ನನಗೂ ಮತ್ತೆ ನಿನ್ನ ಮಾತು ಕೇಳಬೇಕು ಅಂತ ಉಂಟು. ಅಯ್ಯೋ, ಹೇಳಬೇಕು ಅಂತ ನನಗುಂಟು. ಯಾವುದನ್ನು ಹೇಳಿ, ಹೇಗೆ ಹೇಳಿ, ಎಷ್ಟು ಹೇಳಿ, ಇದು ಗೊತ್ತಾಗಲ್ಲ. ಮುಖ ಹೀಗೆ ಮಾಡೋದು ಅದು ಸ್ವಲ್ಪ ಹೆಚ್ಚಾಯ್ತು ಅಂತ.
ಹೇಳುವಷ್ಟು ಹೇಳಿ ಆದ್ಮೇಲೆ ಕೆಲವೊಮ್ಮೆ ಹಾಗೆ ರುಚಿಯಾದ ಊಟ ಉಣ್ಣುವ ಗೊತ್ತಾಗುದಿಲ್ಲ, ಹೊರಗೆ ಬಂದ ಮೇಲೆ ಯಾಕೆ ಗೊತ್ತಾ, ನಾವು ಆಡುವಂತ ಮಾತು ನಿನ್ನ ಹೊಗಳಿಕೆ ಎನ್ನುವುದು ಎಲ್ಲರಿಗೂ ಇಷ್ಟವಾಗುತ್ತದೆ ಅಂತ ಹೇಳಲಿಕ್ಕೆ ಅಯ್ಯೋ ಎಲ್ಲರಿಗೂ ಇಷ್ಟ ಆಗಬೇಕು ಅಂತಿಲ್ಲ. ಹೆಂಡತಿ ಹೊಗಳಿದ್ದು ಗಂಡನನ್ನ ಅಂತ ಆದ್ರೆ ಗಂಡನಿಗೆ ಮೊದಲು ಇಷ್ಟ ಆಗಬೇಕು. ಹೆಂಡತಿ ಸುಂದರವಾಗಿ ಕಾಣಬೇಕಾದ್ದು ಯಾರಿಗೆ? ಗಂಡನಿಗೆ. ನಿಜವಾಗಿ ಹೆಣ್ಣು ಮಕ್ಕಳು ಮನೆಯಲ್ಲಿರುವಾಗ ಅಲಂಕಾರ ಮಾಡಿಕೊಳ್ಬೇಕು, ಹೊರಗೆ ಹೋಗುವಾಗ ಮಾಡಿಕೊಳ್ಬೇಕು ಅಂತಿಲ್ಲ. ಇನ್ನು ಮುಂದೆ ಹಾಗೆ ಮಾಡಿ ಆದ್ರೆ ಯಾಕೆ ಸಂತೋಷ ಆಯ್ತು, ನನ್ನ ಜೊತೆಲಿದ್ದವರಿಗೆಲ್ಲ ಸಂತೋಷ ಆಗ್ತದೆ ಹೇಳಿ